ಸಂಪೂರ್ಣ ಒಳ ಮೀಸಲಾತಿ ಆಗ್ರಹಿಸಿ ಬಳ್ಳಾರಿ ಟು ಬೆಂಗಳೂರು ಹೆದ್ದಾರಿ ತಡೆ ಪ್ರತಿಭಟನೆ ತಡೆಯುವಲ್ಲಿ ಪೊಲೀಸ್ ಇಲಾಖೆ ಹರಸಾಹಸ. ಹೌದು, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಹಾನಗಲ್ ಬಳಿ ಸಂಪೂರ್ಣ ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಮುದಾಯದವರಿಂದ ಬೆಂಗಳೂರಿನಿಂದ ಬಳ್ಳಾರಿ ಹೈವೇ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು. ತಾಲೂಕಿನ ಎಲ್ಲ ಮಾದಿಗ ಸಮುದಾಯದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಪೂರ್ಣ ಮೀಸಲಾತಿ ಒಳ ಮೀಸಲಾತಿ ಜಾರಿ ಮಾಡಿ ಆನಂತರ ಸರ್ಕಾರಿ ಹುದ್ದೆಗಳನ್ನು ತುಂಬಿಕೊಳ್ಳಲಿ ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಸ್ ಸಿ ಮಹದೇವಪ್ಪ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಪ್ರಿಯಾಂಕ ಖರ್ಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾದಿಗ ಸಮುದಾಯದ ವಿರೋಧಿತನದ ಅತ್ಯಂತ ಖಂಡನೀಯವಾದುದು ಅಂತ ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸುಮಾರು 2 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಕೂಡ ಮಾಡಿದರು. ಸಂದರ್ಭದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಪ್ರತಿಭಟನಾಕಾರರನ್ನ ಚದುರಿಸುವಲ್ಲಿ ಹಾಗೂ ಪ್ರತಿಭಟನೆ ನಿಲ್ಲಿಸುವಂತೆ ಮನವೊಲಿಸಲು ಪೊಲೀಸ್ ಇಲಾಖೆ ಹರಸಾಹಸ ಪಟ್ಟಿತು. ಸಂದರ್ಭದಲ್ಲಿ ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. 50,000 ಏನು ಹುದ್ದೆಗಳು ತೆಗೆದುಕೊಳ್ತಾರೆ, ಅವು ಒಳ ಮೀಸಲಾತಿ ಒಳಪಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹುದ್ದೆಗಳು ತುಂಬಕ್ಕೆ ಬಿಡುವುದಿಲ್ಲ. ಒಳ ಮೀಸಲಾತಿ 56,000 ಹುದ್ದೆಗಳಿಗೆ ಅನ್ವಯಿಸದೆ ಹಳೆ ಮೀಸಲಾತಿಯನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಸಚಿವರ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸಹ ಸಂಪೂರ್ಣವಾದಂಥ ಹೋರಾಟ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಹಾಗಾಗಿ ಇದು ರಸ್ತೆ ಚಳವಳಿ ಮಾಡೋದ್ರಿಂದ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಚಳವಳಿ ಸಹ ನಾವು ನಿರಂತರವಾಗಿ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಸಹ ಇವತ್ತು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿರ್ತಕ್ಕ ಮಾದಿಗರ ವಿರೋಧಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರೇ ಈ ಮೂಲಕ ನಿಮಗೆ ಎಚ್ಚರನ್ನು ಕೊಡ್ತಾ ಇದ್ದೀವಿ. ಮಹದೇವಪ್ಪಗ ಪರಮೇಶ್ವರ್ ಅವರಿಗೆ ಗುಲಾಮರಾಗಿದ್ದೀರಲ್ರಿ. ನಿಮಗೆ ನಿಜವಾದ ಮಾದಿಗರ ಬಗ್ಗೆ ಕಳಕಳಿ ಏನಾದ್ರೆ ಇದ್ರೆ ನೀವು ರಾಜಕೀಯ ಮಾನವ ವರ್ಗದ ಏನಾದ್ರೆ ದಲಿತರಿಗೆ ನ್ಯಾಯ ಕೊಡ್ರಿ ಸ್ವಾಮಿ. ಈ ವ್ಯವಸ್ಥೆ ಮೇಲೆ ನಿಮ್ಮ ಈ ದಲಿತ ವಿರೋಧ ಮಾಡತಕ್ಕಂಥ ಮಾತುಗಳಲ್ಲಿ ನಿಮ್ಮ ಬುಡಕ್ಕೆ ಅಲಾಡಿಸ್ತೀವಂತ ಈ ಸಭೆ ಮೂಲಕ ನಾವು ನಿಮ್ಗೆ ಎಚ್ಚರಿಕೆ ದೇಶದ ಘನ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೋದು ಅಂತ ಹೇಳಿ ಆದೇಶವನ್ನು ಮಾಡಿ 1 ವರ್ಷ ಕಳೆದರೂ ಕೂಡ ಕಣ್ಣಿಲ್ಲದ ಕಿವುಡಿಲ್ಲದ ಈ ಕಿವುಡ ಸರ್ಕಾರ ಪರಿಶಿಷ್ಟ ಜಾತಿಯ ಒಳಗಡೆ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡುವಲ್ಲಿ ವಿಫಲವಾಗಿದೆ. ಒಳ ಮೀಸಲಾತಿಗೆ ರಾಜ್ಯಪಾಲರ ಸಹಿ ಆಗಿದ್ರೂ ಕೂಡ ಅಕ್ರಮವಾಗಿ 56,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಒಳ ಮೀಸಲಾತಿಯನ್ನು ಅಪ್ಲೈ ಮಾಡದೇ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಇದು ಈ ದೇಶದ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಮಾತೆತ್ತಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಸಿದ್ದರಾಮಯ್ಯನವರು ಸಂವಿಧಾನವನ್ನ ಜಪ ಮಾಡ್ತಾರೆ, ಅವರ ನಾಯಕರುಗಳು ಕೂಡ ಸಂವಿಧಾನವನ್ನ ಜಪ ಮಾಡ್ತಾರೆ. ಆದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರವನ್ನ ಮಾದಿಗರಿಗೆ ಸಂಪೂರ್ಣವಾಗಿ ಒಳ ಸಚಿವರಿಗೆ ವಿರುದ್ಧ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮಗೇನಾದ್ರೂ ಒಂದಷ್ಟು ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ.
ಹೊರಗೆ ಬನ್ನಿ. ಸುಮ್ಮನೆ ನೀವು ಅಲ್ಲೆಲ್ಲೋ ಹೋದ್ವಿ ಒಳಮನೆ ಕುತ್ಕೊಂಡು ನಾವು ಕಣ್ಣೊರ್ಸೋ ಕೆಲಸ ನೀವು ಮಾಡಬೇಡಿ. ನೀವು ಕೂಡ ಈಗ ಮಂತ್ರಿಗಳಿದ್ದೀರಿ, ಶಾಸಕರಿದ್ದೀರಿ, ಮಂತ್ರಿಗಳಿದ್ದೀರಿ. ನೀವೇ ಕುತ್ತಿಗೆ ಕೊಯ್ದಂಗೆ ಆಗ್ತದೆ, ಮಾದಿಗ ಸಮುದಾಯದ ಕುತ್ತಿಗೆ ಕೊಯ್ದಂಗೆ ಆಗ್ತದೆ. ಈ ಕೂಡಲೇ ಸರ್ಕಾರ ಇದನ್ನ ರದ್ದುಪಡಿಸಿ ಈಗೇನು ರೋಸ್ಟರ್ 665 ಪ್ರಕಾರವಾಗಿ ಈ ಹುದ್ದೆಗಳನ್ನ ತುಂಬಿಕೋಬೇಕು. ಇಲ್ಲ ಅಂದ್ರೆ